ಮರಿಯಾನೆನ ದಾರದಲ್ಲಿ ಕಟ್ಟು ಅಭ್ಯಾಸ ಮಾಡಿದ ಮೇಲೆ ಅದು ದೊಡ್ಡದಾಗಿ ಶಕ್ತಿವಂತ ಆನೆ ಆದಮೇಲೂ ಕೂಡ ದಾರದಲ್ಲೂ ಕಟ್ಟಿದ್ರು ಕೂಡ ಅದು ಅಂದ್ಕೊಳ್ಳುತ್ತಂತೆ ನನಗೆ ಶಕ್ತಿ ಇಲ್ಲ, ಬಿಡಿಸ್ಕೊಳಕ್ಕಾಗಲ್ಲ ಅಂತ. ಇದೊಂದು ಸ್ಟೋರಿ ಕೇಳ್ತೀರಾ ಎಲಿಫೆಂಟ್ ಸೈಕಾಲಜಿ ಬಗ್ಗೆ. ಡಿಯರ್ ಸೈಕಾಲಜಿ ಏನು ಹೇಳುತ್ತೆ, ಅಮೇರಿಕ ಹಾಗೂ ಕೆನಡಾಗಳಲ್ಲಿ ಹೈವೇಗಳು ಜಾಸ್ತಿ ಎಲ್ಲಿ ಫಾರೆಸ್ಟ್ ಏರಿಯಾಗಳಲ್ಲಿ ಪಾಸ್ ಆಗುತ್ತೋ ಅಲ್ಲಿ ಜಿಂಕೆಗಳು ಸಾಯ್ತಾ ಇದ್ವು ಅಂತ. ಇದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಸೈಂಟಿಸ್ಟ್ಗಳು ಕ್ಯಾಮ್ರಾ ಫಿಕ್ಸ್ ಮಾಡಿ ನೋಡ್ತಾರೆ. ಈ ಜಿಂಕೆಗಳೇನು ಮಾಡುತ್ತೆ, ಒಂದು 100 ಫೀಟ್ ರೋಡ್ ಇದ್ರೆ ಒಂದು 50-60 ಫೀಟ್ ತಲುಪ್ತಾ ಇದ್ದಂಗೆ ಗಾಡಿದು ಫ್ಲ್ಯಾಶ್ ಲೈಟ್ ನೋಡಿ ಯೂ ಟರ್ನ್ ತಗೊಳುತ್ತಂತೆ ಆ ಕಡೆಗೆ ಸೇಫ್ ಆಗೋ ಬದಲು. ಡ್ರೈವರ್ ಸೈಕಾಲಜಿ ಪ್ರಕಾರ ಅವನು ಹೊಡೆದು ಬಿಡ್ತಾನೆ, ಜಿಂಕೆಗಳು ಸಾಯ್ತವೆ. ಇದು ವೈ ಇಟ್ ಇಸ್ ಅಂತ ನೋಡಿದ್ರೆ ಫಿಯರ್ ಆಫ್ ದ ಅನ್ನೋನ್, ಗೊತ್ತಿಲ್ಲದಿರೋ ಪ್ರದೇಶದ ಬಗ್ಗೆ ಇರೋ ಭಯ. ನಾವು ಕೂಡ ಸಾಕಷ್ಟು ಬಾರಿ ಒಳ್ಳೊಳ್ಳೆ ಅವಕಾಶಗಳು ಇದ್ದರೂ ಕೂಡ ಅದನ್ನು ನೋಡಿ ಎಲ್ಲೋ ಒಂದು ಚಿಕ್ಕ ಪ್ರಾಬ್ಲಮನ್ನು ನೋಡಿಕೊಂಡು ವಾಪಸ್ ಬಂದು ಎಲ್ಲಿದ್ದೀವ ಅಲ್ಲೇ ಇರ್ತೀವಿ.